ಈಗ ಧನಲಕ್ಷ್ಮಿ ಕರೆದಿದ್ದೀನಿ, ಯಾಕಂದ್ರೆ ಅಷ್ಟಲಕ್ಷ್ಮಿಗಳು ಇದ್ದಾರಲ್ಲ, ಅದಕ್ಕೋಸ್ಕರ ಅಷ್ಟೈಶ್ವರ್ಯ ಸಂಪನ್ನತಾ ಸಿದ್ಧಾರ್ಥಂ ಅಂತೀವಿ. ನೋಡಿ, ಕೊನೆ ಬೆರಳಲ್ಲಿ ಚಕ್ರ ಇರಬೇಕು. ಇದು ಕೊನೆ ಬೆರಳು ಬುಧ. ಬುಧ ಅಂದ್ರೆ ವಿಷ್ಣು. ಗುರು ಬೆರಳು ಸಂಪತ್ತನ್ನ ಕರುಣಿಸೋನು ಗುರು, ಅವನ ಬೆರಳಲ್ಲಿ ಚಕ್ರ. ಇದು ಎರಡೂ ಇರಬೇಕು, ಬೇಸಿಕ್ ಕ್ವಾಲಿಫಿಕೇಶನ್ ಒಂದು ಧನ ಯೋಗ ಆಗ್ಬೇಕಾದ್ರೆ. ಫೇಟ್ ಲೈನ್ ಸೀದಾ ಹೋಗಿರ್ಬೇಕು, ಅದಕ್ಕೆ ಸೂರ್ಯನಿಂದ ರೇಖೆ ಸಂಧಿಸಬೇಕು. ಅದೇ ತರ ಬುಧನ ಪರ್ವದಿಂದನೂ ರೇಖೆ ಸಂಧಿಸಿದ್ರೆ ಬುಧ ಮತ್ತೆ ಶನಿ ಮತ್ತೆ ಸೂರ್ಯ ಆಗುತ್ತೆ. ಆದ್ರೆ ಇವರಿಗೆ ಯಾವ ತರ ಅಂದ್ರೆ ಆಕಸ್ಮಿಕ ಧನ ಪ್ರಾಪ್ತಿ ಆಗುತ್ತೆ, ಆಸ್ತಿಯಿಂದ ಧನ ಪ್ರಾಪ್ತಿ ಆಗುತ್ತೆ, ಸಡನ್ ಆಗಿ ದುಡ್ಡು ಬರುವಂತದ್ದು. ಅಂದ್ರೆ ಅರ್ಧರಾತ್ರಿಯಲ್ಲಿ ಐಶ್ವರ್ಯ ಬಂದ್ರೆ ಆ ತರ ಯೋಗ ಇದು. ಸೊ ಇದು ಈ ಸಡನ್ ಆಗಿ ದುಡ್ಡನ್ನ ನೋಡುವಂತದ್ದು. ಈಗ ಲಾಟ್ರಿ ಸಿಸ್ಟಮ್ ಇಲ್ಲ. ಮೊದಲಾದ್ರೆ ಲಾಟ್ರಿ ಬಹುಮಾನ ಬರ್ತಿತ್ತು, ಈಗ ಲಾಟ್ರಿ ಇಲ್ಲ. ಲಾಟ್ರಿ ಅಂದ್ರೆ ಏನು? ಇಲ್ಲಿ ಯಾವ ತರ ಲಾಟ್ರಿ ಆಗುತ್ತೆ ಅಂದ್ರೆ, ಯಾರೋ ಮೃತರು ದೊಡ್ಡಪ್ಪ, ಅವರಿಗೆ ಮಕ್ಕಳಿಲ್ಲ, ಅವ್ರದ್ದು ಇಲ್ಲಿ ನನಗೆ ಮಾಡ್ಬಿಟ್ರು ಗಿಫ್ಟ್ ಡೀಡ್. ಈ ತರ ಒಂದು ಧನ ಯೋಗ ಇಲ್ಲಿ ಫಾರ್ಮ್ ಆಗುತ್ತೆ. ಆಕಸ್ಮಿಕ ಧನ ಪ್ರಾಪ್ತಿ ನಮ್ಗೆ ಗೊತ್ತಿರಲ್ಲ, ನಾವು ಸಣ್ಣದಾಗೆ ಇರ್ತೀವಿ, ಲೆಗಸಿ. ಸೊ ಅದು 8ನೇ ಮನೆ ಅಂತಿರಲ್ಲ, ಆ ತರ ಲಾಟ್ರಿ ಹೊಡೆಯೋದು, ಜಾಕ್ ಪಾಟ್ ಹೊಡಿತ್ ನಿಮ್ಗೆ ಅಂತಿರಲ್ಲ, ಆ ತರ ಈ ಯೋಗ ಆಗುತ್ತೆ. ಆದ್ರೆ ಬರೀ ಧನ ರೇಖೆ ಇದಕ್ಕೆ ಸೇರ್ಕೊಂಡ್ಬಿಟ್ರೆ ಅದು ಫಾರ್ಮ್ ಆಗಲ್ಲ. ಮೇಲೆ 2 ಕಂಡೀಷನ್ ಅಪ್ಲೈ ಮಾಡ್ಬೇಕಾಗತ್ತೆ. ಅಲ್ಲಿ ಗುರು ಮತ್ತೆ ಬುಧ ಕೂಡ ಇಲ್ಲಿ ವಾಪಸ್ ಬರ್ತಾರೆ. ಅಲ್ಲಿ ಬೇಸಿಕಲ್ ಏನಂದ್ರೆ ಶುಭ ಗ್ರಹಗಳು ಚೆನ್ನಾಗಿರ್ಬೇಕು ಅನ್ನೋದೇ ಜ್ಯೋತಿಷ ಹೇಳುತ್ತೆ. ಇಲ್ಲೂ ಅದನ್ನೇ ಹೇಳುತ್ತೆ, ಅಂದ್ರೆ ಬೇರೆ ಫಾರ್ಮೆಟ್ ಅಲ್ಲಿ ಹೇಳುತ್ತೆ. ಇವ್ರೇನ್ ಹೇಳ್ತಾರೆ, ಆಕಸ್ಮಿಕ ಧನ ಬರ್ಬೇಕಾದ್ರೆ ಕಾರಣ. ಈಗ ಬುಧನ ಬಗ್ಗೆ ಅವ್ರು ಹೇಳ್ತಾ ಇದ್ದಾರೆ, ಯಾರ ಜಾತಕ ಕುಂಡ್ಲಿಯಲ್ಲಿ ಬುಧನಿಗೆ ರಾಹುವಿನ ಸಂಬಂಧ ಇರುತ್ತೆ, ಅವನು ಬಿಸ್ನೆಸ್ ಅಲ್ಲಿ ಬೇಕಾದಷ್ಟು ದುಡ್ಡು ಮಾಡ್ತಾನೆ. ಬುಧನಿಗೆ ಯಾರ ಸಂಬಂಧ ಇರಬೇಕು? ರಾಹುವಿನ ಸಂಬಂಧ ಇರಬೇಕು. ಆಗ ಬೇಕಾದಷ್ಟು ಹಣವನ್ನ ಅವನು ಗಳಿಸೋದಕ್ಕೆ ಆಗತ್ತೆ. ರಾಹು ಅಂದ್ರೆ ಬೃಹತ್ ಅಂತ, ಬ್ರಹ್ಮಾಂಡ ಅಂತ. ಬ್ರಹ್ಮಾಂಡ ಅಂದ್ರೆ ರಾಹು, ಬುಧ ಅಂದ್ರೆ ಬಿಸ್ನೆಸ್. ಹಾಗಾಗಿ ಬುಧ ಮತ್ತೆ ರಾಹು ಸಂಬಂಧ ಇದ್ರೆ ಬುಧನ ನಕ್ಷತ್ರಗಳು ಯಾವ್ದಾದ್ರು ಗೊತ್ತಲ್ಲ? ಆಶ್ಲೇಷ, ವಿಶಾಖ ಅಲ್ಲ, ಆಶ್ಲೇಷ, ಜ್ಯೇಷ್ಠ, ರೇವತಿ. ಓಕೆ, ಈ 3 ನಕ್ಷತ್ರಗಳಲ್ಲಿ ರಾಹು ಏನಾದರೂ ಸ್ಥಿತವಾಗಿದ್ದರೆ ನಿಮ್ಮ ಜನ್ಮ ಕುಂಡಲಿಯಲ್ಲಿ ರಾಹು ಬುಧನ ನಕ್ಷತ್ರದಲ್ಲಿ ಅಥವಾ ಬುಧ ಏನಾದರೂ ರಾಹುವಿನ ನಕ್ಷತ್ರದಲ್ಲಿ ಸ್ಥಿತವಾಗಿದ್ರೆ ಅವನು ಬಿಸ್ನೆಸ್ ಅಲ್ಲಿ ಬೇಕಾದಷ್ಟು ಹಣವನ್ನ ಗಳಿಸಿ ಉನ್ನತ ಮಟ್ಟಕ್ಕೆ ಹೋಗೋದಕ್ಕೆ ಆಗತ್ತೆ. ಅಥವಾ ರಾಹು ಏನಾದರೂ ಶನಿಯ ನಕ್ಷತ್ರ, ಶನಿಯ ಸಂಬಂಧದಲ್ಲಿದ್ದರೆ ನೀವು ಕರ್ಮದಿಂದ ಮೇಲಕ್ಕೆ ಬರ್ತೀರಾ. ರಾಹು ಅಂದ್ರೆ ಫಾರಿನ್ ಕಂಟ್ರೀಸ್ ಅಂತ. ರಾಹು ಅಂದ್ರೆ ಏನು? ಹೊರದೇಶಗಳು. ಹಾಗಾಗಿ ನಿಮ್ಮ ಕರ್ಮ, ಶನಿ ಕರ್ಮಕಾರಕ, ಆ ಕರ್ಮಕಾರಕ ಯಾರ ಜೊತೆ ಇದ್ದಾನೆ? ರಾಹುವಿನ ಸಂಬಂಧ ಇದ್ದಾನೆ. ರಾಹು ಅಂದ್ರೆ ಹೊರದೇಶ. ನಿಮ್ಮ ಕರ್ಮ ಎಲ್ಲಿರುತ್ತೆ? ಹೊರದೇಶದಲ್ಲಿ ಇರುತ್ತೆ. ಹಾಗಾಗಿ ಅಲ್ಲಿ ನೀವು ಹಣವನ್ನು ಗಳಿಸೋದಕ್ಕೆ ಆಗುತ್ತೆ. ಅದನ್ನು ಹೇಳ್ಬೋದು. ಅದೇ ಶನಿ ಕೇತುವಿನ ನಕ್ಷತ್ರದಲ್ಲಿ ಇದ್ರೆ, ನಾವು ರಾಹುಗೆ ಹೋಗಿದ್ವಿ, ಕೇತುವಿಗೆ ಬರೋಣ. ಶನಿ ಕೇತುವಿನ ನಕ್ಷತ್ರದಲ್ಲಿದ್ರೆ ಅವ್ರದ್ದೇನಾಗಿರುತ್ತೆ? ಕರ್ಮ. ಯಾವ ತರ ಕರ್ಮ ಇರ್ಬೋದು? ಅವರು ಆಧ್ಯಾತ್ಮಿಕ ಕರ್ಮ ಅಂತಂದ್ರೆ ಅವರು ಪಾರ್ಟ್ ಟೈಮ್ ಜಾಬ್ ಮಾಡ್ತಕ್ಕಂಥವ್ರು. ಏನ್ ಮಾಡ್ತಾರೆ ಅವರು? ಪಾರ್ಟ್ ಟೈಮ್ ಜಾಬ್. ಆಮೇಲೆ ಅಪರ ಕರ್ಮಗಳು ಅಂತ ನಾವು ಹೇಳ್ತೀವಿ. ಈ ಅಪರ ಕರ್ಮಗಳು ಯಾರು ಮಾಡ್ತಾರೆ, ಪಾರ್ಟ್ ಟೈಮ್ ಜಾಬ್ ಯಾರು ಮಾಡ್ತಾರೆ, ಅವರ ಜಾತಕದಲ್ಲಿ ಶನಿ ಕೇತುವಿನ ಸಂಬಂಧದಲ್ಲಿ ಇರುತ್ತೆ. ಶನಿ ಕೇತುವಿನ ಸಂಬಂಧದಲ್ಲಿ ಇರುತ್ತೆ. ಅವರ ಹಸ್ತದಲ್ಲಿ ಏನಾಗಿರುತ್ತೆ ಅಂದ್ರೆ ಶುಕ್ರ ಪರ್ವದಲ್ಲಿ ಶುಕ್ರ ರೇಖೆ ಬಂದಿದ್ದಲ್ಲ, ಆಯುಷ್ ರೇಖೆ ಇದಲ್ಲ, ಆಯುಷ್ ರೇಖೆ ಸ್ಪ್ಲಿಟ್ ಆಗ್ಬಿಟ್ಟಿರುತ್ತೆ. ನಾನು ಆವಾಗ ಏನ್ ಹೇಳಿದೆ, ಹಾವಿನ ಹೆಡೆ ಇರುತ್ತೆ. ಇದು ಹಾವಿನ ಹೆಡೆ ಅಲ್ಲ, ವೈ ಶೇಪ್ ಅಲ್ಲಿ ಇರುತ್ತೆ. ಅವ್ರಿಗೆ ಶುಕ್ರ ಕೇತು ಸಂಬಂಧದಲ್ಲಿರುತ್ತೆ. ಆಗ ಶುಕ್ರ ಕೇತು ಸಂಬಂಧ ಬಂದಾಗ್ಲೂ ಕೂಡ ನಿಮ್ಗೆ ಇದೇ ಏನಾಗುತ್ತೆ, ಪಾರ್ಟ್ ಟೈಮ್ ಜಾಬ್ ಮಾಡ್ಬೇಕಾಗಿ ಬರುತ್ತೆ. ಶುಕ್ರ ಅಂದ್ರೆ ಹಣ. ಯಾವಾಗ ಅದು ಆ ಕೇತುವಿನ ಬಂತು, ಆಗ ಅವರು ಪಾರ್ಟ್ ಟೈಮ್ ಜಾಬ್. ಆದರೆ ಅದೇ ಬುಧ ಕೇತುವಿನ ಸಂಬಂಧದಲ್ಲಿದ್ದರೆ ಏನಾಗುತ್ತೆ, 8 ಗಂಟೆಯಲ್ಲಿ ಒಬ್ಬ ಮನುಷ್ಯ ಏನು ದುಡಿತಾನೆ, ಅದೇ ಈ ಕೇತು ಮತ್ತೆ ಬುಧನ ಸಂಬಂಧದಲ್ಲಿರ್ತಕ್ಕಂಥ ಮನುಷ್ಯ 1 ಅವರ್ ಅಲ್ಲೇ ದುಡಿದು ಬಿಟ್ಟಿರ್ತಾನೆ ಅಷ್ಟು ಹಣವನ್ನು.
ಗೊತ್ತಾಯ್ತಲ್ವಾ? 8 ಅವರ್ಸ್ ಹೋಗಿ ಆಫೀಸಲ್ಲಿ ಕೆಲಸ ಮಾಡೋದು ಒಳ್ಳೇದ, 1 ಅವರ್ ಹೋಗಿ ಏನೋ ಒಂದು ಸಣ್ಣ ಕೆಲಸ ಮುಗಿಸ್ಕೊಂಡು ಹಣ ತಗೊಂಡ್ಬರೋದು ಒಳ್ಳೇದ? ಈ ರೀತಿಯ ಒಂದು ಧನಯೋಗಗಳು ನಮ್ಮ ಪಾಮ್ನಲ್ಲೂ ಇದೆ, ನಾಡಿ ಜ್ಯೋತಿಷ್ಯದಲ್ಲೂ ಇದೆ. ಇಲ್ಲಿ ನೋಡಿ ಮಹಾಭಾಗ್ಯ ಯೋಗ ಅಂತ ಹೇಳಿ. ಮಹಾಭಾಗ್ಯ ಯೋಗ ಅಂದ್ರೆ ಈ